ಇದು 9ನೇ ದಿನದ 7ನೇ ಬ್ಯಾಚ್ ರನ್ನಿಂಗನ್ನು ಈಗ ಬಿಟ್ಟಿದ್ದಾರೆ. ಟೈಮನ್ನು ಹಚ್ಚಿದ್ದೀವಿ, ನೋಡ್ತಾ ಇದ್ರಿ. ಅಭ್ಯರ್ಥಿಗಳು ವಿಡಿಯೋ ಕ್ಲಿಯರ್ ಆಗಿದೆ. ಮುಂಜಾನೆ ವಿಷಯನಾಗ ಬಿಟ್ಟಿದ್ರು ಫಸ್ಟ್ ಬ್ಯಾಚ್ ವಿಡಿಯೋ ಅಷ್ಟು ಕ್ಲಿಯರ್ ಬರಲಿಲ್ಲ. ಆಮೇಲೆ 4ನೇ ಬ್ಯಾಚಿಂದ ವಿಡಿಯೋಗಳು ಸ್ವಲ್ಪ ಕ್ಲಿಯರಾಗಿ ಬಂದವೆ, ನೋಡ್ಬೋದು. ಸೆಕೆಂಡು ಥರ್ಡು ಬ್ಯಾಚ್ ಅಂತೂ ಪೂರ ಅವು ಕತ್ತಲಾಗಿದ್ದು, ಕ್ಲಿಯರ್ ಬರಲಿಲ್ಲ. 4, 5, 6, 7ನೇ ಬ್ಯಾಚ್ ಇದು ಏನಪ್ಪ ಅಂದ್ರೆ ವಿಡಿಯೋ ಕ್ಲಿಯರ್ ಅದ, ನೋಡ್ಬೋದು. ಪ್ರತಿಯೊಬ್ಬ ನಿಮ್ಮ ಸ್ನೇಹಿತರನ್ನ ನೀವು ಗಮನಿಸ್ಬೋದು. ನೋಡಿ ರನ್ನಿಂಗ್ ಎಷ್ಟು ಚೆಂದ ಓಡಾತಾರೆ ರೀ. ಎಲ್ಲರೂ ಗುಂಪು ಕಟ್ಕೊಂಡು ಓಡ್ತಾ ಇದ್ದಾರೆ. ಫಸ್ಟ್ ರೌಂಡ್ ಎಲ್ಲರೂ ವೇಗ ಇರ್ತದೆ, ಯಾರೂ ಸ್ಲೋ ಇರೋಂಗಿಲ್ಲ ರೀ. ಎಲ್ಲರೂ ವೇಗವಾಗಿ ಓಡ್ತಾ ಇರ್ತಾರೆ. ಆದ್ರೆ ಒಂದೇ ಲೆವೆಲ್ ಎಲ್ಲರೂ ಓಡ್ತಾ ಇದ್ದಾರೆ, ನೋಡ್ಬೋದು. ಅಭ್ಯರ್ಥಿಗಳು ಗಮನಿಸ್ಬೋದು. ಫಸ್ಟ್ ರೌಂಡ್ ಭಾಳ ವೇಗವಾಗಿ ಓಡ್ತಾ ಇದ್ದಾರೆ. ಇಂದು 9ನೇ ದಿನದ 7ನೇ ಬ್ಯಾಚ್ ರನ್ನಿಂಗನ್ನು ಇವಾಗ ನೀವು ಗಮನಿಸ್ತಾ ಇದ್ದೀರ. ಇವತ್ತು ಸಹಿತ ಬೆಳಗಾವಿ ಜಿಲ್ಲೆಯ ಅಭ್ಯರ್ಥಿಗಳಿಗೆ ಅವಕಾಶ ಅದ. ಬೆಳಗಾವಿ ಜಿಲ್ಲೆಯವರು ಯಾವ ತಾಲೂಕಿನವರು ಅನ್ನೋದನ್ನು ಸಹಿತ ನೀವು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಅಭ್ಯರ್ಥಿಗಳು ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಡಿಫೆನ್ಸ್ ಫೋರ್ಸದ ಸಂಪೂರ್ಣ ಮಾಹಿತಿ ಕನ್ನಡದಲ್ಲಿ ತಿಳಿಯಿರಿ. ಪ್ರತಿಯೊಂದು ಕಾಲ್ಫಾರ್ಮ್ಗಳ ಮಾಹಿತಿ, ಉದ್ಯೋಗ ಮಾಹಿತಿಯನ್ನು ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ನಿಮಗೆ ತಿಳಿಸ್ಕೊಡ್ತಾ ಇರ್ತೀವಿ. ಅಷ್ಟೇ ಅಲ್ಲದೆ ಅಭ್ಯರ್ಥಿಗಳೇ, ಪ್ರತಿ ರವಿವಾರಕ್ಕೊಮ್ಮೆ ಅಗ್ನಿವೀರ ಆರ್ಮಿ ಡೆಮೋ ರ್ಯಾಲಿಯನ್ನು ಹಮ್ಮಿಕೊಂಡಿರ್ತೀವಿ. ಅದು ಮಳೆ ಬಂತಂದ್ರೆ ಅನಿವಾರ್ಯ ಕ್ಯಾನ್ಸಲ್ ಆಗ್ತದೆ. ಮಳೆ ಬರಲಿಲ್ಲ ನಡೀತೀವಿ. ಇದು ಫಸ್ಟ್ ಗೊತ್ತಿರಬೇಕು. ಯಾಕಂದರೆ ಭಾಳಷ್ಟು ಜನ ವಿದ್ಯಾರ್ಥಿಗಳು ದೂರಿಂದ ಬಂದಿರ್ತೀರಿ. ಸರ್ ಯಾಕ್ರಿ ಕ್ಯಾನ್ಸಲ್ ಮಾಡಿರಿ ಅಂತ ಕ್ವಶನನ್ನು ಮಾಡ್ತಾ ಇರ್ತೀರಿ. ಅದಕ್ಕೆ ನಾನು ಅಡ್ವಾನ್ಸಾಗಿ ಹೇಳ್ತಾ ಇದ್ದೀನಿ. ಮಳೆ ಪ್ರಾರಂಭ ಇತ್ತು ಅಂದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ಅನಿವಾರ್ಯ ಆಗ್ತದೆ. ಮಳೆ ಇರಲಿಲ್ಲ ಅಂದರೆ ನಾವು ಡೆಮೋ ಆರ್ಮಿ ರ್ಯಾಲಿಯನ್ನು ಪ್ರತಿ ರವಿವಾರಕ್ಕೊಮ್ಮೆ ನಡೆಸ್ತಾ ಇದ್ವಿ. ನೆಕ್ಸ್ಟ್ ಬೆಂಗಳೂರು ಯಾರು ಮಂಗಳೂರು ಯಾರು ಅಭ್ಯರ್ಥಿಗಳು ಭಾಗವಹಿಸ್ಬೋದು. ಅಷ್ಟೇ ಅಲ್ಲದೆ ಬೆಂಗಳೂರು ಯಾರು ಮತ್ತು ಮಂಗಳೂರು ಯಾರು ಅಗ್ನಿವೀರ ಆರ್ಮಿ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆಯನ್ನು ಪಾಸ್ ಮಾಡಿ ಈಗ ಫಿಸಿಕಲ್ಗಾಗಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆಯಲ್ಲಿ ಉಚಿತವಾಗಿ ದೈಹಿಕ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಊಟ, ವಸತಿ ಮತ್ತು ಯೂನಿಫಾರ್ಮ್ ಫೀಸ್ ಮಾತ್ರ ಇರ್ತದೆ. ಅದು ಮೊದಲ ಬಂದ 100 ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ ಇರ್ತದೆ. ಆದ್ದರಿಂದ ಮೊದಲು ಯಾರು ಬರ್ತಾರೋ ಅವ್ರಿಗೆ ಹೆಚ್ಚಿನ ಅವಕಾಶವನ್ನು ನಾವು ನೀಡ್ತೀವಿ. ನಿಮ್ಮ ಸ್ನೇಹಿತರಿಗೂ ಸಹಿತ ಈ ಮಾಹಿತಿಯನ್ನು ತಿಳಿಸಿ. ಬರುವಾಗ ಅಡ್ಮಿಷನ್ 3 ಫೋಟೋ, ಆಮೇಲೆ SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ, ಆಧಾರ್ ಕಾರ್ಡ್ ಜೆರಾಕ್ಸ, ಆಮೇಲೆ ಊಟ ಮಾಡಲಿಕ್ಕೆ ಒಂದು ಪ್ಲೇಟು, ಗ್ಲಾಸ, ಆಮೇಲೆ ಹಾಸಿಗೆ, ರನ್ನಿಂಗ್ ಶೂಸ ಮತ್ತು ಇತರೆ ನಿಮ್ಮದು ಏನು ಲಗೇಜ್ ಅದ ಅದನ್ನು ತೆಗೆದುಕೊಂಡು ಬರಬೇಕು ಅಭ್ಯರ್ಥಿಗಳೇ. ಅಷ್ಟೇ ಅಲ್ಲದೆ ಈ ಸದ್ಯ ಪ್ರೆಸೆಂಟಾಗಿ SSC GD ಮತ್ತು SSC MTS ಮತ್ತು ಹವಾಲ್ದಾರ್ ಹಾಗೂ ಸ್ಟೇಟ್ ಪೊಲೀಸ್, ಸಿವಿಲ, DR, KSRP, KSISF, CR ಹುದ್ದೆಗಳಿಗೆ ಸಹಿತ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಅದು ಉಚಿತ ಇರೋದಿಲ್ಲ. ಅಲ್ಲಿ ಕೋಚಿಂಗ್ ಫೀಸು, ಯೂನಿಫಾರ್ಮ್ ಫೀಸು, ಊಟ, ವಸತಿ ಫೀಸು, ಎಕ್ಸಾಮ್ ಫೀಸು ಎಲ್ಲ ತುಂಬಬೇಕಾಗ್ತದೆ. ನಿಮ್ಮ ಸ್ನೇಹಿತರು ಯಾರಾದರೂ ಇದ್ರೂ ಸಹಿತ ಅವರಿಗೆ ಮಾಹಿತಿಯನ್ನು ನೀಡಿ. ಅಭ್ಯರ್ಥಿಗಳಿಗೆ ಗೊತ್ತಿರಲಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ನೆಕ್ಸ್ಟ್ ಅಕ್ಟೋಬರ್ ಅಥವಾ ನವಂಬರ್ ತಿಂಗಳಲ್ಲಿ SSC GD ಕಾಲ್ಫಾರ್ಮ್ ಮಾಡ್ತಾಯಿದ್ದಾರೆ. ಆದ್ದರಿಂದ ಅಭ್ಯರ್ಥಿಗಳು ತರಬೇತಿಗೆ ಬರ್ಬೋದು. ಅಷ್ಟೇ ಅಲ್ಲದೆ TA ಆರ್ಮಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು 18ರಿಂದ 42 ವಯಸ್ಸಿನ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಸಹಿತ ದೈಹಿಕ ತರಬೇತಿ ಪಡೆಯಲಿಕ್ಕೆ ಬರ್ತಕ್ಕಂಥ ಅಭ್ಯರ್ಥಿಗಳು ಬರ್ಬೋದು. ನಮ್ಮ ಸಂಸ್ಥೆಯಲ್ಲಿ ಅಡ್ಮಿಷನ್ ಪ್ರಾರಂಭವಾಗ್ಯವ, ಗಮನಿಸ್ಬೋದು. ರಾಯಚೂರಿನಲ್ಲಿ ಎಲ್ಲ ಜಿಲ್ಲಾ ಆಡಳಿತದವರು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಭ್ಯರ್ಥಿಗಳು ದೂರಿಂದ ಬಂದಂಥ ಅಭ್ಯರ್ಥಿಗಳಿಗೆ ಉಳಿದುಕೊಳ್ಳಲು ಅಂದರೆ ಉಚಿತ ವಸತಿ ಸೌಕರ್ಯವನ್ನು ಸಹಿತ ಮಾಡಿಕೊಟ್ಟಿದ್ದಾರೆ, ನಾವು ಗಮನಿಸ್ಬೋದು. ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗ್ ಮಾಡ್ತಾಯಿದ್ದಾರೆ. ಅಷ್ಟೇ ಅಲ್ಲದೆ ಅಗ್ನಿವೀರ ಆರ್ಮಿ ರ್ಯಾಲಿ ರಾಯಚೂರಿನಲ್ಲಿ ಏನು ನಡೆದಿದೆ, ಪ್ರತಿನಿತ್ಯ ನಮ್ಮ ಅಭ್ಯರ್ಥಿಗಳು ಪ್ರತಿ ಬ್ಯಾಚ್ನಲ್ಲಿ ನಮ್ಮ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಭಾಳ ಖುಷಿ ಆಗ್ತಾಯಿದೆ. ಭಾಳಷ್ಟು ಜನ ಅಭ್ಯರ್ಥಿಗಳು ಆಯ್ಕೆ ಆಗ್ತಾಯಿದ್ದಾರೆ. ಆದರೆ ಸರ್ ಪೂರ ಫೈನಲ್ ಆಗುತ್ತಾನೆ ನಮ್ಮ ಹೆಸರು ಹೇಳಬೇಡ್ರಿ ಮಾಡ್ತಾ ಇದ್ದಾರೆ. ಆದ್ದರಿಂದ ಅವ್ರ ಫೋಟೋ ಹೆಸರನ್ನು ನಾವು ಹೇಳ್ತಾ ಇಲ್ಲ. ಫೈನಲ್ ಆದಮೇಲೆ ನಾವು ಹೇಳಬೇಕಂತ ಬಿಟ್ಟಿದ್ವಿ. ಫೈನಲ್ ರಿಸಲ್ಟ್ ಬಂದಮೇಲೆ ಒಮ್ಮೆ ಹೇಳೋಣ ಅಂತೇಳ್ಬಿಟ್ಟಿವಿ. ಆದ್ದರಿಂದ ನೋಡ್ಬೋದು ಈಗ ಓಡ್ತಾಯಿದ್ದಾರೆ. ಇನ್ನು 3ನೇ ರೌಂಡ್ ಮುಗಿಸಿ ಲಾಸ್ಟ್ ರೌಂಡಿಗೆ ಬರ್ತಾಯಿದ್ದಾರೆ, ನಾವು ಗಮನಿಸ್ಬೋದು. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗ್ ಮಾಡ್ತಾಯಿದ್ದಾರೆ. ನೋಡಿರಿ, ಮುಂದಿದ್ದಂಥ ಅಭ್ಯರ್ಥಿಗಳು 4ನೇ ರೌಂಡ್ ಅಂದರೆ ಲಾಸ್ಟ್ ರೌಂಡ್ ರನ್ನಿಂಗನ್ನು ಇವಾಗ ಮಾಡ್ತಾಯಿದ್ದಾರೆ. ಮುಂದಿದ್ದಂಥ ಅಭ್ಯರ್ಥಿಗಳೇ ರನ್ನಿಂಗನ್ನು ಓಡ್ತಾ ಇದ್ದಾನೆ, ಚೆನ್ನಾಗಿ ಓಡ್ತಾ ಇದ್ದಾನೆ, ಗಮನಿಸ್ಬೋದು. ಅದೇ ರೀತಿಯಾಗಿ ಹಿಂದಿದ್ದಂಥ ಅಭ್ಯರ್ಥಿಗಳು ಸಹಿತ ಚೆನ್ನಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ ಅಭ್ಯರ್ಥಿಗಳೇ. ಹಾಗೆ ವಿಡಿಯೋನ ವೀಕ್ಷಣೆ ಮಾಡ್ತಾಯಿರಿ. ವಿಡಿಯೋನ ವೀಕ್ಷಣೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿನಿತ್ಯ ಬರ್ತಕ್ಕಂಥ ವಿಡಿಯೋನ ಗಮನಿಸ್ತಾ ಇರಿ. ಇಲ್ಲಿ ನೋಡ್ಬೋದು ನೀವು, ಲಾಸ್ಟ್ ರೌಂಡ್ ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇರ್ತಾರೆ. ಹಾಗೆ ಮುಂದೆ ಸೌಂಡ್ ಬರ್ತಾ ಇರ್ತೈತೆ. ಅಂದರೆ ಫಸ್ಟ್ ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3, ಗ್ರೂಪ್ 4 ಒಟ್ಟು 4 ಗ್ರೂಪ್ಗಳಿದಾವೆ.
ಅದ್ರ ಬಗ್ಗೆ ವಾಯ್ಸ್ ಬರ್ತಾ ಇರ್ತೈತಿ. ವಾಯ್ಸ್ ಕಡೆ ನಾವು ಲಕ್ಷ ಕೊಡೋಣ, ಅಂದ್ರೆ ನಿಮ್ಗೆ ಕರೆಕ್ಟಾಗಿ ಎಕ್ಯುರೇಟಾಗಿ ಗೊತ್ತಾಕೈತಿ. ಎಸ್ಎಸ್ಸಿ ಜಿಡಿ, ಎಸ್ಎಸ್ಸಿ ಎಂಟಿಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ. ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.